ಹೈಡ್ರೋಜನ್ ಬಾಂಬ್ ಸಿಡಿಸೋದಾಗಿ ರಾಹುಲ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಹೇಳಿಕೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದು ಹರಿಯಾಣದ ಬಗ್ಗೆ ಅಂತ ರಾಹುಲ್ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ನಾವು ಮಹದೇವಪುರದಲ್ಲಿ ಮತ ಕೇಳುವ ಬಗ್ಗೆ ಹೇಳಿದ್ವಿ. ಇದ್ರ ಬಗ್ಗೆ ಮೊದಲು ಬಿಜೆಪಿ ನಾಯಕರು ಉತ್ತರ ಕೊಡ್ಲಿ. ಬಾಂಗ್ಲಾದಿಂದ ಬಂದು ಮತ ಹಾಕ್ತಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಬಾಂಗ್ಲಾದವರು ಹೇಗೆ ಬರ್ತಾರೆ? ಗಡಿ ದಾಟಿ ಬರ್ತಾರಲ್ವಾ? ಯಾಕೆ ಗಡಿಗಳಲ್ಲಿ ಕಾವಲು ಇಲ್ಲ? ಅವರನ್ನು ಯಾಕೆ ತಡಿತಾ ಇಲ್ಲ? ಹಾಗಾದ್ರೆ ಅಮಿತ್ ಶಾ ಅಸಮರ್ಥರ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಅದು ಇನ್ನ ಹರಿಯಾಣದ ಬಗ್ಗೆ ಏನೋ ಚರ್ಚೆ ಮಾಡ್ತಾರೆ ಅಂತ ಹೇಳಿದೆ. ಇಲ್ಲಿ ಕರ್ನಾಟಕದಲ್ಲಿ ನಡೆದಿರೋದಂತೂ ಸಾಕ್ಷಿ ಇದೆ ಅಲ್ವಾ? ನಾನು ಕೂಡ ಅದ್ರ ಬಗ್ಗೆ ಸ್ಪಷ್ಟವಾಗಿ ಎಲ್ಲೆಲ್ಲಿ ಲೋಪ ಆಗಿದೆ ಅಂತ ನಾವು ಹೇಳಿದ್ದೀವಿ. ಅದೇನಿದೆ ಲೀಗಲಿ ಆಲ್ಸೋ ವಿ ವಿಲ್ ಟ್ಯಾಕಲ್ ಇಟ್. ಈಗ ಬಿಜೆಪಿ ಅವರು ಉತ್ತರ ಕೊಡ್ಬೇಕಲ್ಲ ಅದಕ್ಕೆ. ಮಹದೇವಪುರದಲ್ಲಿ ನಡೆದಿದ್ದು ಏನು, ಹೇಗೆ, ಯಾಕೆ, ಯಾರು ಮಾಡಿದ್ದು? ಈಗ ಅಲ್ಲಿ ಮೊನ್ನೆ ಒಂದು ಇಂಟರ್ವ್ಯೂ ನೋಡಿರ್ಬೇಕು. ಎಲ್ಲಿ ಒಬ್ಬ ಮತದಾರರು ಬಾಂಗ್ಲಾದೇಶಿಂದ ಬಿಜೆಪಿ ಅವ್ರು ಕರ್ಸ್ಕೊತಾರೆ ಮತ ಹಾಕ್ಲಿಕ್ಕೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಹಿಂದಿನ ಏನು ಜನಪ್ರತಿನಿಧಿ ಆದಂತ ಅರವಿಂದ್ ಲಿಂಬಾವಳಿಯವರು ಒಂದು ಅಭಿಯಾನ ಮಾಡ್ತಾರೆ, ಬಾಂಗ್ಲಾದೇಶಿದವರಿಗೆ ಹೊರಗೆ ಹಾಕಬೇಕು ಅಂದ್ಬಿಟ್ಟು ಜನಜಾಗೃತಿ ಅಭಿಯಾನ ಮಾಡ್ತಾರೆ, ಹೊರಗೆ ಹಾಕಬೇಕು ಅಂತ. ಬಾಂಗ್ಲಾದೇಶಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂದ್ರೆ ಯಾರು ಹೊಣೆಗಾರರು? ಅದು ಗಡಿ ಕಾಯೋದು ಯಾರ ಜವಾಬ್ದಾರಿ? ಅಂದ್ರೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ವಿಫಲರ, ಅಸಮರ್ಥರ? ಇಲ್ಲಿ ತನಕ ಹೆಂಗ್ರಿ ಬರ್ತಾ ಇದ್ದಾರೆ? ಎಲ್ಲಾನು ಬಿಜೆಪಿ ರೂಲ್ ಸ್ಟೇಟ್ ಇಂದಾನೆ ದಾಟಿಬಿಟ್ಟು ಬರ್ಬೇಕಲ್ಲ ಕರ್ನಾಟಕಕ್ಕೆ ಬರ್ಬೇಕಂದ್ರೆ. ಸೊ ಇದೆಲ್ಲಾನು ಕೂಡ ಪರಿಶೀಲನೆ ಆಗುತ್ತೆ. ಲೀಗಲಿ ವಿ ವಿಲ್ ಟೇಕ್ ಇಟ್. ನೋಡಿ, ಅದು ಇನ್ನ